ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ಸ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇವತ್ತು ಸಂಡೇ ವ್ಲಾಗ್ನ ನಾನು ಇವತ್ತು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಲೇಟ್ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ನಾನು ಸಂಡೇ ಬಂದು ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗು ಚಿಕನ್ ತರಿಸಿದ್ದೆ. ಒಂದೇ ಸಾರಿ ಅಡುಗೆ ಮಾಡೋಣ, ಇವತ್ತು ಸಂಡೇ ಎಲ್ಲೂ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ಚಿಕನ್ ಮಾಡೋಣ ಅಂತ ಚಿಕನ್ ಸಾಂಬಾರು ಮಾಡಿಬಿಟ್ಟು ಒಂದೇ ಸಾರಿ ಟಿಫನ್ಗೆ ಮುದ್ದೆ ಸಾಂಬಾರು ಚಿಕನ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ತರಿಸಿದೆ. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗೋದಿತ್ತು ಮಧ್ಯಾಹ್ನ 12 o'clock. ಹಸ್ಬೆಂಡು ಎಲ್ಲ ಮಧ್ಯಾಹ್ನ ಎಲ್ಲ ಮನೇಲೇ ಇರ್ತಾರಲ್ವ, ಹಾಗಾಗಿ ಮಗಳು ಕೂಡ ಓದ್ಕೊಳ್ಳೋದೆಲ್ಲ ಇತ್ತು ಅಂತ ಹೇಳಿಬಿಟ್ಟು ಅವಳು ಕೂಡ ಎಲ್ಲೂ ಹೊರಗಡೆ ಎಲ್ಲೂ ಬರೋದಿಲ್ಲ ಸಂಡೇ ಟೈಮು. ಹಾಗಾಗಿ ಒಂದೇ ಸರಿ ಅಡುಗೆ ಮಾಡಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೆ. ಇಲ್ಲಿ ನಾರ್ಮಲ್ಲಾಗಿ ಸಾಂಬಾರು ಮತ್ತು ಚಿಕನ್ ಫ್ರೈ ನಾನು ಯೂಶ್ವಲಿ ನಿಮಗೆ ರೆಸಿಪಿಯಲ್ಲಿ ನಾನು ತೋರಿಸಿದ್ದೀನಲ್ಲ, ಅದೇ ರೆಸಿಪಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಸೊ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೆಸಿಪಿ ಹೊಸ್ದಾಗಿ ಏನೂ ರೆಸಿಪಿನ ಮಾಡಲಿಲ್ಲ. ಹಾಗಾಗಿ ನಾನು ಮಾಮೂಲಿ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿ ಮುದ್ದೆ ಮಾಡಿ ಒಂದು 11 o'clock ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದು. ಎಲ್ಲ ಪ್ರಿಪೇರ್ ಮಾಡಿ ಕ್ಲೀನಿಂಗ್ ಮಾಡಿ ಮನೆಯೆಲ್ಲ ನಾನು 12 o'clock ಫ್ರೆಂಡ್ ಮನೆಗೆ ಹೊರಟೆ. ಫ್ರೆಂಡ್ ಮನೇಲಿ ಇವತ್ತು ಎಲ್ಲರೂ ಸೇರೋಣ ಅಂತ ಹೇಳಿಬಿಟ್ಟು ನಾನು ಹೊರಡೋ ಟೈಮಲ್ಲಿ ನಾನು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಮಗ ಮೇಲೆ ನಾನು ಹೊರಟಿದ್ದು ನೋಡಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಬಂದ. ಫ್ರೆಂಡ್ ಮನೆಗೆ ಬಂದ್ವಿ. ಫ್ರೆಂಡ್ ಮನೇಲಿ ಇವತ್ತು ಅಂದರೆ ಎಲ್ಲ ರಜಕ್ಕೆ ಊರಿಗೆ ಹೋಗಿದ್ರು, ಅಲ್ಲಿಂದ ಯಾರೂ ಮೀಟ್ ಆಗಿರಲಿಲ್ಲ ನಾವು. ಹಾಗಾಗಿ ಎಲ್ಲರೂ ಮೀಟ್ ಮಾಡಿ ಮತ್ತು ಬಿರಿಯಾನಿ ಏನಾದ್ರು ಮಾಡೋಣ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ವಿ. ಇದು ಫ್ರೆಂಡ್ ಮನೆಗೆ ಬಂದು ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಬರೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಆಗಲೇ ಎಲ್ಲರೂ ಬಂದುಬಿಟ್ಟಿದ್ರು. ಯಾಕೆ ಬಂದೆ ನೀನು ಯಾಕೆ ಬಂದೆ? ಕರ್ಕೊಂಬಂದಿರೋಲ್ಲ ಆಟ ನಂಗೆ ಬುದ್ಧಿ ಇಲ್ಲ. ಸೊ ಇಲ್ಲಿ ಡಿಸ್ಕಷನ್ ಮನೇಲಿ ಎಲ್ಲ ಬೇಕು ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ಬರ್ಬೇಕು ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಲೀಸ್ಟ್ ಮಾಡ್ಕೊಂಡ್ವಿ. ಸೊ ಲೀಸ್ಟ್ ಮಾಡಿಕೊಂಡು ನಾವು ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ಎಲ್ಲ ಕಡೆನೂ ನೋಡ್ಕೊಂಡು ಬಂದ್ವಿ. ಎಲ್ಲೂ ಸಿಗಲಿಲ್ಲ ಮಶ್ರೂಮು. ಆಮೇಲೆ ಅಂದ್ರಳ್ಳಿಲಿ ಅಲ್ಲಿ ಮಾರ್ಕೆಟ್ ಹತ್ರ ಹೋದ್ವಿ ವೆಜಿಟೇಬಲ್ಸ್ ಅಂಗಡಿಗೆ. ಅಲ್ಲಿ ಒಂದು ಕಡೆ ಮಾತ್ರ ಸಿಕ್ತು, ಇನ್ನೊಂದು ಸೈಡು 2 ತೊಗೊಂಡ್ವಿ. ಅಲ್ಲ ಕಣ್ರೆ, ಮಶ್ರೂಮ್ ತಗೊಳ್ಳೋದಕ್ಕೆ ಅಂದ್ರಳ್ಳಿವರೆಗೂ ಬರಬೇಕಾಗಿತ್ತಾ? ಇಷ್ಟೊಂದು ದೊಡ್ಡದೆಲ್ಲ ಬೇಡ. ಅದೇ ಇದು 120 ಸಾಕಲ್ಲನೆ? 120 ಅಲ್ಲ ಕಣೆ, 120 110 ಇಲ್ಲ ಕಣೆ. ಅಲ್ಲ ಸ್ಪ್ರೈಟ್ ½ ಲೀಟ್ರ್ ತಗೋ ಸಾಕು, ದೊಡ್ಡದು ಬೇಡ. ಮಕ್ಕಳಮ್ಮ ಇಂಡಿಯನ್ ಉದ್ಧಾರ ಮಾಡಬೇಕಲ್ಲ, ಬೇಡ. ಆಫರ್ ಐತಲ್ಲ, ಕಡಿಮೆ ಬಜೆಟ್ಟು, ಇದನ್ನೇ ತಗೊಳ್ಳೋಣ. ಸೊ ಅಂದ್ರಳ್ಳಿಲಿ ಒಂದು ರಿಲಯನ್ಸ್ ಸ್ಮಾರ್ಟ್ ಇತ್ತು, ಅಲ್ಲಿ ಬಂದು ಐಸ್ ಕ್ರೀಮು ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೋಗೋದಿತ್ತು. ಹಾಗಾಗಿ ತೊಗೊಂಡು ಬಂದ್ವಿ. ಮತ್ತು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಫಸ್ಟು ಐಸ್ ಕ್ರೀಮ್ ಮಕ್ಕಳಿಗೆಲ್ಲ ಸರ್ವ್ ಮಾಡಿಕೊಟ್ವಿ. ಅದೇ ಟೈಮಿಗೆ ಮಳೆ ಬೇರೆ ಸ್ಟಾರ್ಟ್ ಆಗೋ ಥರ ಇತ್ತು. ಆಮೇಲೆ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಈ ಥರ ಸ್ಪೂನ್ ತಂದಿತ್ತು. ಸೊ ಫ್ರೆಂಡ್ಸ್ ಎಲ್ಲ ಈ ಥರ ತುಂಬ ದಿವಸ ಆಗಿತ್ತು ಸೇರಿ. ಮತ್ತು ಊರಿಗೆಲ್ಲ ಹೋದರೆ ಇವರು ಒಂದು ತಿಂಗಳಾದರೂ ಬಂದಿರಲಿಲ್ಲ. ಒಂದೂವರೆ ತಿಂಗಳಾಗಿತ್ತು ಇವರೆಲ್ಲ ಬಂದು. ಹಾಗಾಗಿ ಇವತ್ತು ಎಲ್ಲರೂ ಮೀಟಾಗಿ ತುಂಬಾ ಖುಷಿ ಆಯಿತು. ನೋಡಿ ಮಳೆ ಸ್ಟಾರ್ಟ್ ಆಯಿತು, ಇವರೆಲ್ಲ ಬಟ್ಟೆ ಎತ್ಕೊಳ್ಳೋದಕ್ಕೆ ಎದ್ನೋ ಬಿದ್ನೋ ಅಂತ ಐಸ್ ಕ್ರೀಮ್ ತಿನ್ನೋದು ಬಿಟ್ಟು ಕೂಡ ಹೋದರು. ಅದನ್ನು ವಿಡಿಯೋ ಮಾಡ್ತಾಯಿದ್ದೆ ನಾನು. ಬಟ್ ಇವರೆಲ್ಲ ಪರದಾಡ್ತಿದ್ದು ನೋಡಿ ನಾನು ವಿಡಿಯೋ ಮಾಡ್ತಿದ್ನ, ಇವರು ನೋಡೇ ಇಲ್ಲ. ನಂತರ ಇವರು ಇಲ್ಲಿ ನೋಡಿ ಮಶ್ರೂಮ್ ತೊಗೊಂಡು ಬಂದಿದ್ದನ್ನೆಲ್ಲ ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗಿತಾಯಿದ್ರು. ಯಾಕೆ ತೆಗಿತಿದ್ದೀರಾ ಅಂತ ಕೇಳ್ತಾಯಿದ್ದೆ. ಇವ್ರ ಕಡೆ ಸೈಡೆಲ್ಲ ಇದೇ ಥರ ಅಂತೆ ತೆಗ್ದು ಮಾಡೋದು. ನಾನು ಹೇಳಿದೆ ಅದ್ಮೇಲೆಲ್ಲ ಅದು ಹುಲ್ಲಲ್ಲಿ ಬೆಳೆಯೋದಲ್ವಾ, ಸೊ ಹಾಗಾಗಿ ಅದನ್ನ ತೆಗಿಯೋದಿರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಐಸ್ ಕ್ರೀಮ್ ತಿಂದಾದ್ಮೇಲೆ ನಾವು ಕಾಶಿ ಹಲ್ವಾ ಮಾಡಿದ್ಲು ಫ್ರೆಂಡು ಬರೋ ಹೊತ್ತಿಗೆ. ಅದನ್ನು ಸ್ವಲ್ಪ ಎಲ್ಲರೂ ಬೌಲ್ಗೆ ಹಾಕ್ಕೊಂಡು ತಿಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ಲು ಕೂಡ. ಸೊ ಇಲ್ಲಿ ಪ್ರಿಪರೇಷನ್ ಬಂದು ಬಿರಿಯಾನಿ ಮಾಡ್ತಾಯಿದ್ದೆ. ಬಿರಿಯಾನಿ ಬಂದು ಮಶ್ರೂಮ್ ಬಿರಿಯಾನಿ ನನ್ನದೇ ಇದು ಓನ್ ರೆಸಿಪಿ. ಸೊ ತುಂಬ ಚೆನ್ನಾಗಿತ್ತು ಅಂತ ಒಂದು ಸಾರಿ ಮಾಡಿದಾಗ ಹೇಳಿದರು, ಅದನ್ನೇ ಪ್ರಿಪೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಮೊಟ್ಟೆ ಮತ್ತು ರೈತ. ಸೊ ತುಂಬಾ ಚೆನ್ನಾಗಿತ್ತು.
ಬಿರಿಯಾನಿನೂ ಕೂಡ ತುಂಬ ಚೆನ್ನಾಗಿತ್ತು. ನಾವೆಲ್ಲ ಊಟ ಎಲ್ಲ ಹೊತ್ತಿಗೆ 3 ಆಗಿತ್ತು. ಸೊ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾನು ಮನೆಗೆ ಬಂದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲವೊಂದೆಲ್ಲ ರೀಲ್ಸ್ ಎಲ್ಲ ಮಾಡಿದ್ವಿ. ಸೊ ತುಂಬ ದಿವಸ ಆಗಿತ್ತು ನಾವೆಲ್ಲ ಸೇರಿ, ತುಂಬಾ ಖುಷಿ ಆಯಿತು. ನಾವು ಯಾವುದೇ ಒಂದು ಅಡುಗೆ ಎಲ್ಲ ಮಾಡಿದ್ರೆ ಫಸ್ಟು ಮಕ್ಕಳಿಗೆ ಊಟ ಇಟ್ಬಿಟ್ಟು ಆಮೇಲೆ ನಾವು ಕೂತ್ಕೊಳ್ತೀವಿ. ಏಕೆಂದರೆ ಅವರು ಮಧ್ಯದಲ್ಲೆಲ್ಲ ಡಿಸ್ಟರ್ಬ್ ಮಾಡ್ತಿರ್ತಾರಲ್ಲ. ಸೊ ಹಾಗಾಗಿ ನಾವು ಫಸ್ಟೆಲ್ಲ ಊಟ ಮಾಡ್ಕೊಂಡ್ವಿ, ಮತ್ತು ಕೆಲವೊಂದು ಸ್ವಲ್ಪ ರೀಲ್ಸ್ ಎಲ್ಲ ಕೂಡ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಊಟ ಮಾಡಿ 3 ದಿನ ಆಯ್ತಣ್ಣ, ಏನಿದ್ರೆ ಹಾಕಣ. ಏನೂ ತಿಂದಿರ ಹೆಂಗಿದ್ಯಲ್ಲೋ, ಇನ್ ತಿಂದ್ರೆ ಹೆಂಗೋ ಇರ್ತೀಯ. ನನ್ನ ಮಗ ತಂದು ಆಡ್ಕಸ್ಬಿ ಅಂಡಾಳಿ ನನ್ನ ಮಕ್ಕಳು ತಂದು. ಸೊ ನೆಕ್ಸ್ಟು ನಾನು ಇದು ಲೆಮನ್ ಗ್ರಾಸು ಇದು ಮನೆ ಮುಂದೆ ಕಡೆ ಸ್ವಲ್ಪ ಜಾಗ ಎಲ್ಲ ಇದೆ ಇವ್ರದ್ದೇ, ಜಾಗ ಕೂಡ ಎಲ್ಲ ಇವ್ರದ್ದೇ. ಅಲ್ಲಿ ಹಾಕಿದ್ದಾಳೆ, ಅದನ್ನು ನಾನು ಸ್ವಲ್ಪ ಕಟ್ ಮಾಡಿ ಎತ್ಕೊಂಡೆ ಮನೆಗೆ ಅಂತ ಹೇಳ್ಬಿಟ್ಟು. ಇಲ್ಲಿ ಟೀ ಮಾಡ್ತಾಯಿದ್ಲು, ಮತ್ತು ಜೋಕ್ ಕಾಮಿಡಿ ಕೂಡ ಮಾಡ್ತಾಯಿದ್ವಿ. ಸೊ ಕೆಲವೊಂದು ಟೈಮಲ್ಲಿ ನಾವು ಈ ಥರ ಸೇರಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮ್ಮದು ವೀಕ್ಲಿ ವರ್ಕೆಲ್ಲ ಇರುತ್ತಲ್ಲ, ಆ ಸ್ಟ್ರೆಸ್ನೆಸ್ ಎಲ್ಲ ಇಲ್ಲಿ ರಿಲೀಫ್ ಆಗುತ್ತೆ. ಎಷ್ಟು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂತಂದರೆ ತುಂಬಾ ಇಷ್ಟ. ನಂತರ ಟೈಮು ಕೂಡ ಸಿಗೋದಿಲ್ಲ, ಆದ್ರೂ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾನು ಫ್ರೆಂಡ್ಸ್ ಜೊತೆ ಟೈಮ್ನ ಕಳಿತೀನಿ. ಸೊ ನಂತರ ನೋಡಿ ನನ್ನ ಮನೆಗೆ ಬಂದಮೇಲೆ ಸ್ವಲ್ಪ ಟೈಮ್ ಕೂಡ ಇತ್ತು, ಹಾಗಾಗಿ ಪೇಂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪೇಂಟಿಂಗ್ ಮಾಡಿದೆ. ತುಂಬ ದಿವಸ ಆಗಿತ್ತು ಪೇಂಟಿಂಗ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಮರ್ತೋದ್ರೆ ಅದು ನೆಕ್ಸ್ಟು ಅದು ಆ ಗ್ರಿಪ್ನೆಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ಪೇಂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪೇಂಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮಗನೂ ಬಂದು ನಾನು ಮಾಡ್ತೀನಿ ಅಂತ ಕೂತ್ಕೊಂಡ. ಸೊ ಅವನಿಗೂ ಓದೋದಕ್ಕೆ ಟೈಮ್ ಇರಲ್ಲ, ಆದ್ರೂ ಅವನು ನನ್ನ ಈ ಥರ ಏನಾದ್ರು ಮಾಡ್ಕೊಂಡು ಕೂತ್ಕೊಂಡ್ರೆ ಅವನು ಮಾಡ್ತೀನಿ ಅಂತ ಬಂದು ಕೂತ್ಕೊಳ್ತಾನ ಅಂತ ಹೇಳಿಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ ಮಾಡೋದು. ಸೊ ಇವತ್ತು ಒಂದು ಪೇಂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗಿ ಕ್ಯಾನ್ವಸ್ ಬೋರ್ಡ್ ಮೇಲೆ ಒಂದು ಫ್ಲವರ್ ಮತ್ತು ಒಂದು ಗ್ರಾಸ್ ಮೇಲೆ ಫ್ಲವರ್ ಬರೋದಿರೋ ಥರ ಹೇಳಿಬಿಟ್ಟು ಒಂದು ಪೇಂಟ್ ಮಾಡಿದೆ. ಸೊ ಜಸ್ಟ್ ಇದು ಪ್ರಾಕ್ಟೀಸ್ಗೆ ಅಂತ ಮಾಡಿದ್ದು. ಸ್ವಲ್ಪ ಪರವಾಗಿಲ್ಲ, ತುಂಬ ದಿವಸ ಆಗಿದ್ದರಿಂದ ಅದು ಮರ್ತೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಪೇಂಟಿಂಗ್ ಮಾಡ್ತಾಯಿದ್ದೆ. ಸೊ ಪೇಂಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ, ಆಗ ಸ್ವಲ್ಪ ಗ್ರಿಪ್ನೆಸ್ ಇತ್ತು. ಇವಾಗ ಸ್ವಲ್ಪ ಗ್ರಿಪ್ನೆಸ್ ಕಡಿಮೆ ಆಗಿದೆ ಅಂತ ಅನಿಸ್ತು. ಸೊ ನಾನು ಇದನ್ನು ವೀಕ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ನೋಡ್ತಿಲ್ಲ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.